ಎಲ್ಲ ಈ ಭಾಗದ ಗೌರಿಬಿದನೂರು ತಾಲೂಕಿನ ಮುಖಂಡರುಗಳಿಗೆ ಮತ್ತೊಮ್ಮೆ ಪಕ್ಷದ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಭಾಳ ಈ ಒಂದು ಕಮ್ಮಿ ಸಮಯ ನಿಮಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದಕ್ಕೆ ಕಳೆದ 2 ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅದರಲ್ಲೂ 2018ರಲ್ಲಿ ಹತ್ತತ್ರ 60,000ಕ್ಕೂ ಹೆಚ್ಚು ಮತಗಳು ಅವರ ಪರವಾಗಿ ಕ್ರೋಢೀಕರಿಸಿದ್ದು. ಅದಕ್ಕೆಲ್ಲ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ಜೊತೆಯಲ್ಲಿ ತಾಲೂಕಿನ ಜನತೆ ಜನತಾದಳ ಪಕ್ಷದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನವನ್ನು ಕೂಡ ನೋಡಿದ್ದೇವೆ. ಅತ್ಯಂತ ಕಮ್ಮಿ ಅಂತರದಲ್ಲಿ ಸೋಲನ್ನು ಕಂಡಿರ್ತಕ್ಕಂಥದ್ದು. ತದನಂತರ ಕಳೆದ ಚುನಾವಣೆಯಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೊಮ್ಮೆ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕುತ್ತಾ ತಾಲೂಕಿನಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಚುನಾವಣೆಯ ಯಾವುದೇ ಸೋಲು ಗೆಲುವು ಅಂತಕ್ಕಂಥದ್ದು ನನಗೆ ಮುಖ್ಯ ಅಲ್ಲ. ಪಕ್ಷ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ. ವರಿಷ್ಠರು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅಂತಕ್ಕಂಥದ್ದನ್ನು ಸ್ಮರಿಸುತ್ತಾ ಇವತ್ತು ಅವರ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ನರಸಿಂಹಮೂರ್ತಿ ಅಂತಕ್ಕಂಥದ್ದೆಲ್ಲ ಅವ್ರನ್ನ ZP ಮೂರ್ತಿ ಅಂತ ನೀವೆಲ್ಲ ಮನಸ್ಸಿನಿಂದ ಪ್ರೀತಿಯಿಂದ ಅವರಿಗೆ ಅರಸಿ 3 ಬಾರಿ ಕಸ್ಬಾ ಹೋಬಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಒಮ್ಮೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಿಮ್ಮ ಪರವಾಗಿ ದುಡಿಮೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸುತ್ತಾ ತಾಲೂಕಿನ ಜನತೆಯ ಸದಾಕಾಲ ಲವಲವಿಕೆಯಿಂದ ಹೆಜ್ಜೆ ಹಾಕುತ್ತಾ ನಿಮ್ಮ ಜೊತೆಯಲ್ಲಿ ಇವತ್ತೇನು ಬಂದು ನಿಂತಿದ್ದಾರೆ. ಮತ್ತೊಬ್ಬರು ನಮ್ಮ ಪಕ್ಷದ ರಾಜ್ಯದ ಪ್ರಮುಖ ಮುಖಂಡರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ರೋಷನ್ ಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರು ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ಅವರ ಹೃದಯ ವೈಶಲ್ಯತೆ ಬಗ್ಗೆ ಮತ್ತೆ ನನಗೆ ಮನವರಿಕೆಯನ್ನು ಮಾಡಿಕೊಡ್ತಾಯಿದ್ರು. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ರು. ಆದರೆ ಅವರ ಒಂದು ಹೃದಯ ವೈಶಲ್ಯತೆ ಆ ಒಂದು ಸಂದರ್ಭದಲ್ಲಿ ZP ಮೂರ್ತನಣ್ಣನ ಪಾರ್ಟಿಗೆ ಕರೆತಂದು, ಇಲ್ಲ ನಾನಾದರೆ ಏನು ಅವರಾದರೆ ಏನು, ಒಟ್ಟಾರೆಯಾಗಿ ಜನತಾದಳ ಪಕ್ಷ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಂದು ತಗೊಂಡಂಥ ನಿರ್ಧಾರ ಮೂರ್ತಣ್ಣ ಅವ್ರಿಗೆ ಪಕ್ಷದ ಕಡೆಯಿಂದ ವರಿಷ್ಠರ ಕಡೆಯಿಂದ ಟಿಕೆಟ್ ಸಿಕ್ತು. 60,000ಕ್ಕೂ ಹೆಚ್ಚು ಮತಗಳು ನಿಮ್ಮ ಪರವಾಗಿ ಕ್ರೋಢೀಕರಿಸಿದ್ವು. ಇವೆಲ್ಲವೂ ಕೂಡ ಇತಿಹಾಸ ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ತಾಲೂಕಿನಲ್ಲೆಲ್ಲ ಗೊತ್ತಿದೆ. ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಪಕ್ಷದ 7 ಬೀಳುಗಳಲ್ಲಿ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಸದಾಕಾಲ ಕೋಲಾರ ಚಿಕ್ಕಬಳ್ಳಾಪುರ 2 ಕಡೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೌಡರೆಡ್ಡಿ ಅಣ್ಣವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಭಾಳ ಜನ ಖಜಾನ್ಸಿಗಳು, ತಮ್ಮ ಹೆಸರು ಗೊತ್ತಾಗಿಲ್ಲ, ಭಾಸ್ಕರಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಜಾನ್ಸಿಗಳು ತುಂಬ ಜನ ಇವತ್ತು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರನ್ನ ಮತ್ತು ಒಬ್ಬರ ಹೆಸರು ಹೇಳಿ ಮತ್ತು ಇನ್ನೊಬ್ಬರ ಹೆಸರು ಬಿಟ್ಟೆ ಅಂತಕ್ಕಂಥದ್ದು ಯಾರು ದಯಮಾಡಿ ಅನ್ಯತಾ ಭಾವಿಸ್ಬಿಡಿ. ನೀವೆಲ್ಲ ಈ ಪಕ್ಷದ ಆಧಾರ ಸ್ತಂಭಗಳೇ. ನೀವಿಲ್ಲ ಅಂದರೆ ಪಕ್ಷ ಇಲ್ಲ, ನಿಮ್ಮಿಂದ ಪಕ್ಷ ಉಳಿದಿದೆ. ವಿಶೇಷವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ZP ಮೂರ್ತಣ್ಣ ಅವರು ಒಂದು ವಾರದಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಪೂರ್ವಾಭಿ ಸಭೆಯನ್ನು ಮಾಡಿ ಇಲ್ಲಿ ಯಾರಿಗೂ ಕೂಡ ಇವತ್ತು ಪಕ್ಷದ ಅಭಿಮಾನವನ್ನು ಇಟ್ಕೊಂಡು ಪಕ್ಷದ ಮೇಲೆ ಅಭಿಮಾನಿಗಳಾಗಿ ಇವತ್ತು ಇಲ್ಲಿ ಬಹುತೇಕರು ಎಲ್ಲರೂ ಕೂಡ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವರ ಮೂಲಕವೇ ವೇದಿಕೆಯಲ್ಲಿ ಅವರೇ ಪುನರ್ರಚಿಸ್ತಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ತಾವೆಲ್ಲರೂ ಆಷಾಢದ ಸಮಯ, ಈ ಸಂದರ್ಭದಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ಸಮಾರಂಭಗಳು ಇರುತ್ತೆ. ಆದರೂ ಕೂಡ
ಇಂಥ ಒಂದು ಒತ್ತಡದ ಸಮಯದಲ್ಲಿ ಪಕ್ಷವನ್ನು ಕಟ್ತೇವೆ, ಪಕ್ಷವನ್ನು ಬೆಳೆಸ್ತೇವೆ, ಉಳಿಸ್ತೇವೆ, ಹರಿಸ್ತೇವೆ ಅಂತಕ್ಕಂಥ ಇವತ್ತು ನಿಮ್ಮಲ್ಲಿ ಒಂದು ಛಲವನ್ನು ಹೊತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮತ್ತೊಮ್ಮೆ ನನ್ನ ಜನತಾದಳ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಪಂಚಾಯಿತಿ ಲೀಡರ್ಗಳಿರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾಜಿ ಹಾಲಿ ಸದಸ್ಯರುಗಳು ಎಲ್ಲರೂ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ತಾಲೂಕು ಘಟಕದ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಮೂಲಕವೇ ಇವತ್ತು ದೀಪವನ್ನು ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ತಾಲೂಕಿನಲ್ಲಿ. ಮತ್ತು ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ನೀಡಿದ್ದೀರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.